ಆದ್ರೆ ನೀವು ಇದೆಲ್ಲದನ್ನ ಬಿಟ್ಟು ಅವ್ರದೇ ಮಾಡ್ತಾ ಇದಾರೆ. ನಂದು ಏನಾದ್ರು ಸಮಥಿಂಗ್ ಮಾಡ್ಬೇಕು, ನಾನು ಇವಾಗ ಯಶ್ ಅವ್ರ ಅಮ್ಮ ಅಂತ ಹೇಳ್ಕೊಳೋದು ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಇಷ್ಟ ಇಲ್ಲ. ಈ ಅದೇ ಒಂದು ಯಶ್ಗೂ ಗೊತ್ತು. ಯಶ್ ಎಲ್ಲಾ ಕಡೆ ಹೇಳ್ಬಿಟ್ಟ, ಅವ್ನ ಟಿವಿಲೆಲ್ಲ ಮುಂಚೆ ನಮ್ಮಮ್ಮ ಎಲ್ಲೂ ನನ್ನ ಹೆಸರು ಹೇಳಲ್ಲ. ಒಂದ್ಸರಿ ಅಗ್ನಿ ಶ್ರೀಧರ್ ಅವರು ಕಳ್ಳರ ಸಂತೆ ಟೈಮಲ್ಲಿ ಅವಾಗ ಒಂದಷ್ಟು ಪಿಕ್ಚರ್ ಮಾಡಿದ್ದ, ಒಂದ್ 5-6 ಮಾಡಿದ್ದ. ಕರ್ಕ ಬನ್ನಿ ಅಪ್ಪ ಮೂರ್ತಕ್ಕೆ ಅಂದ್ರಂತೆ. ನಾನು ಹೇಳಿದೆ ಹೋಗು ಫಸ್ಟ್ ಹೆಸರು ಮಾಡೋಗು, ನನಗೆಲ್ಲ ಬರಲ್ಲ, ಇನ್ನು ನೀನು ಏನಾಗ್ತೀಯೋ ನಂಗೆ ಗೊತ್ತಿಲ್ಲ. ಅದೇ ತರ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಅನ್ಕೋಬೇಡಿ. ನಮ್ಗೆ ಯಶ್ಗೆ ನಾನು ಹಂಗೆ ಹೇಳಿ 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 ಹೊಗಳಿಲ್ಲ ಅವನ್ನೆಲ್ಲೂ, ಅರ್ಥ ಆಯ್ತು. ಅವಾಗ ಅವ್ರಿಗೆ ಹೋಗಿ ಹೇಳಿದ್ನಂತೆ, ಇಲ್ಲ ಅಮ್ಮ ಹಂಗೆಲ್ಲ ಬರಲ್ಲ ಎಲ್ಲೂ. ಅವ್ರು ಹೇಳ್ತಾರೆ, ಅಯ್ಯೋ ಏನಪ್ಪ ಇಷ್ಟ ಹೆಸರು ಮಾಡಿದಿ, ಇನ್ನೂ ಏನ್ ಮಾಡ್ಬೇಕಂತ ಅಂದ್ರು. ಇದ್ಯಾ ಕಳ್ಳರ ಸಂತೆಯಲ್ಲಿ ಟಾಕ್ಸಿಕ್ ಅಲ್ಲಿ ನನ್ ಗುರಿ ತಪ್ಪ ಸುಳ್ಳ ನೀವ್ ಹೇಳಿ. ನಂದು ಅಷ್ಟಿದೆ ಅವನ ಮೇಲೆ, ಇನ್ನು ಮುಂದಕ್ಕಿದೆ ಒಂದು ಅಂತ ನನಗೆ ಗೊತ್ತು. ಅವನು ನಾನ್ ಮನೇಲಿ ದಿನಾ ನೋಡಿ ಬೆಳೆದಿರೋಳು. ನಾನು ಅವನ್ನ ಮಗುನಿಂದ ಅವನ್ನ ಜಡ್ಜ್ ಮಾಡಿ ಅವನಲ್ಲಿ ಯಾವ ಕ್ವಾಲಿಟಿ ಇದೆ ಅಂತ ನಾನ್ ತಾಯಿಯಾಗಿ ಜಡ್ಜ್ ಮಾಡಿರ್ತೀನಿ. ಅದರಿಂದ ನನಗ್ ಗೊತ್ತು ನನ್ ಮಗ ಹೆಂಗೆ ಅಂತ. ಹಂಗಾಗಿ ನಾನು ಇದಕ್ಕೆ ಈ ಚಿಕ್ಕದ ಪುಟ್ಟದಕ್ಕೆಲ್ಲ ಅವ್ನ ಇನ್ವಾಲ್ವ್ ಮಾಡಲ್ಲ. ಅವ್ನ್ ರಾಜನ್ ತರ ಬೆಳಿಬೇಕು, ಅವ್ನ್ ಹಂಗೆ ಇರ್ಬೇಕು, ಆ ತರ.